ಕೋರ್ಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನೀವು ಯೂಟ್ಯೂಬಿಂದ ಅರ್ನ್ ಮಾಡ್ಕೊಳ್ಳಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಆರ್ಟಿ ಫಾರ್ ಎವರ್ ಚಾನಲ್ ತೇಜ ರಮೇಶ್. ಈ ವಿಡಿಯೋ ಯಾಕಪ್ಪ ಅಂತ ಅಂದರೆ ಆಲ್ರೆಡಿ ತಮಿಳನಲ್ಲಿ ನೋಡಿರ್ತೀರ. 4000 ವಾಚ್ ಅವರ್ಸು ಯಾವ ಥರ ಕಂಪ್ಲೀಟ್ ಮಾಡಬೇಕು. 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಂದ್ರೆ 5 ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು, 4000 ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ಮಾಡೋ ರೀಸನ್ ಏನಪ್ಪ ಅಂತ ಅಂದರೆ, ನಾನು ಮಾಡಿರೋ ಮಿಸ್ಟೇಕ್ನ ನೀವು ಯಾರೂ ಮಾಡಬಾರ್ದು, ಬೇಗ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅನ್ನೋ ರೀಸನ್ನಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ತಪ್ಪದೆ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಯಾವ ಥರ ಕಂಪ್ಲೀಟ್ ಆಗುತ್ತೆ 4000 ವಾಚ್ ಅವರ್ಸು ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ. ಹಾಗೆ 10 ಮಿಲಿಯನ್ ವ್ಯೂಸ್ ಯಾವ ಥರ ಬರುತ್ತೆ, ಯಾವ ಥರ ಗ್ಯಾದರ್ ಆಗುತ್ತೆ ಅನ್ನೋದು ಸಹ ಹೇಳ್ತೀನಿ. ಸೊ ಈ ಪ್ರೋಸೆಸ್ ಇರುತ್ತೆ ಅಂತ ಗೊತ್ತು. ಫಸ್ಟ್ ಪ್ರೋಸೆಸ್ ಬಂದುಬಿಟ್ಟು 500 ಸಬ್ಸ್ಕ್ರೈಬರ್ಸು ಮತ್ತು 3000 ವಾಚ್ ಅವರ್ಸು ಮತ್ತು 3 ಮಿಲಿಯನ್ ವ್ಯೂಸು. ಸೆಕೆಂಡ್ ಪ್ರೋಸೆಸ್ ಬಂದುಬಿಟ್ಟು 1000 ಸಬ್ಸ್ಕ್ರೈಬರ್ಸು, ವಾಚ್ ಅವರ್ಸು, 10 ಮಿಲಿಯನ್ ವ್ಯೂಸು. 4000 ವಾಚ್ ಅವರ್ಸ್ ಬಂದುಬಿಟ್ಟು ಲಾಂಗ್ ವೀಡಿಯೋಸ್ಗೆ ಮತ್ತು 10 ಮಿಲಿಯನ್ ವ್ಯೂಸ್ ಬಂದುಬಿಟ್ಟು ಶಾರ್ಟ್ ವೀಡಿಯೋಸ್ಗೆ. ಸೊ ನನಗೆ ಆ ವಿಷಯ ಗೊತ್ತಿರಲಿಲ್ಲ. ಸೊ ಅದರಿಂದ ಬರೀ ಶಾರ್ಟ್ಸ್ ಮಾಡ್ಕೊಂಡು ಹೋದೆ. ಬಟ್ ಅದರಿಂದ ವಾಚ್ ಅವರ್ಸ್ ಆ್ಯಡ್ ಆಗಲಿಲ್ಲ, ಬಟ್ ವ್ಯೂಸ್ ಆ್ಯಡ್ ಆಯಿತು. ಸೊ ಆ ಮಿಸ್ಟೇಕ್ ನೀವು ಮಾಡದೇ ಇರಲಿ ಅಂತಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ, ಲೇಟ್ ಮಾಡೋದು ಬೇಡ. ಸೊ ಅದು 5 ಸ್ಟೆಪ್ಸ್ ಹೇಳ್ತೀನಿ, ಫಾಲೋ ಮಾಡಿ. ಹಾಗೆ ನಿಮ್ಮ ಚಾನಲ್ನ ಗ್ರೋತ್ ಮಾಡ್ಕೊಳ್ಳಿ. ಕ್ಲಾಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನೀವು ಯೂಟ್ಯೂಬಿಂದ ಅರ್ನ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ, ನೀವು ಜಾಸ್ತಿ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಅದರಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಸೊ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದ್ರಿಂದ ನಿಮ್ಮ ಓಲ್ಡ್ ವೀಡಿಯೋಸ್ನ ನ್ಯೂ ಸಬ್ಸ್ಕ್ರೈಬರ್ಸು ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಅದರಿಂದನೂ ಸಹ ವಾಚ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದರೆ, ವೀಡಿಯೋಸ್ ಇಡಬೇಕಂದ್ರೆ ಲೆಂತಿ ವೀಡಿಯೋಸ್ ಇಡಬೇಕು. ಮಿನಿಮಮ್ ಅಂದರೂ 10 to 15 ಮಿನಿಟ್ಸ್ ಇರಬೇಕು. ಮ್ಯಾಕ್ಸಿಮಮ್ ಅಂದರೂ ನೀವು ಎಷ್ಟಾದರೂ ಇಡ್ಬೋದು. ಸೊ ಈಗ ಯೂಟ್ಯೂಬ್ ಬಂದ್ಬಿಟ್ಟು ಅಟ್ಲೀಸ್ಟ್ 3 ಮಿನಿಟ್ಸ್ ಆದರೂ ಇರಬೇಕು ಅನ್ನೋ ರೂಲ್ಸ್ ತಂದಿದೆ ವೀಡಿಯೋಸಲ್ಲಿ. ಸೊ ನೀವು 3 ಮಿನಿಟ್ಸು, 10 ಮಿನಿಟ್ಸ್, 15 ಮಿನಿಟ್ಸ್ ಇಡೋದ್ರಿಂದ ವಾಚ್ ಅವರ್ಸು ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 20 ಮಿನಿಟ್ಸ್ ವಿಡಿಯೋ ಇಟ್ಟಿದ್ದೀರಾ ಅಂತ ಅಂದರೆ, ಅಪ್ಲೋಡ್ ಮಾಡಿದ್ದೀರಾ ಅಂತ ಅಂದರೆ, ವ್ಯೂವರ್ಸ್ಟು ಸ್ಕಿಪ್ ಮಾಡಿ ನೋಡಿದ್ರು ಒಂದು 10 ಮಿನಿಟ್ಸ್ ಆದರೂ ವಾಚ್ ಅವರ್ ಆ್ಯಡ್ ಆಗುತ್ತಲ್ಲ. ಸೊ ಅದರಿಂದನೂ ವಾಚ್ ಅವರ್ ಇನ್ಕ್ರೀಸ್ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ನಾವು ಜಾಸ್ತಿ ವೀಡಿಯೋಸ್ನು ಇಡೋಕ್ಕೆ ಹೋಗ್ಬಾರ್ದು. ಅಂದರೆ ಡೈಲಿ ಇಡೋಕ್ಕೆ ಹೋಗ್ಬಾರ್ದು. ಡೈಲಿ ಇಡೋಕ್ಕೆ ಹೋಗಿದ್ದೀವಿ ಅಂದರೆ ಅದರಲ್ಲಿ ಏನಾದರೂ ಕಂಟೆಂಟ್ ಇಲ್ಲಪ್ಪ ಅಂತ ಅಂದರೆ, ಈಗ ವ್ಯೂವರ್ಸ್ ನೋಡೋರಿಗೆ ಕೂಡ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡ್ತಾರೆ. ಅದರಲ್ಲಿ ಏನಾದರೂ ಕಂಟೆಂಟ್ ಇಲ್ಲ ಅಂದರೆ ಸಬ್ಸ್ಕ್ರೈಬರ್ಸ್ ಸಹ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ನಮ್ಮ ಚಾನಲ್ ಮೇಲಿರೋ ಇಂಪ್ರೆಷನ್ ಸಹ ಕಡಿಮೆ ಆಗೋಗುತ್ತೆ. ಸೊ ಅದರಿಂದ ಜಾಸ್ತಿ ಲಾಂಗ್ ವೀಡಿಯೋಸ್ ಸಹ ಇಡೋಕ್ಕೆ ಹೋಗಬಾರ್ದು. ಅಂದರೆ ಡೈಲಿ ಇಡಬಾರ್ದು. ಡೇ ಬೈ ಡೇ ಆದರೂ ಇಡಬೇಕು, ಇಲ್ಲ ವೀಕ್ಲಿ 1 ಇಲ್ಲ 2 ಡೇಸ್ 1 ಆ ಥರ ಇಡಬೇಕು. ಸೊ ಅದರಿಂದನೂ ಸಹ ನಮ್ಮ ಚಾನಲ್ ಇಂಪ್ರೆಷನ್ನು ಇನ್ಕ್ರೀಸ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸು ಸಹ ಆ್ಯಡ್ ಆಗುತ್ತೆ. ವೀಡಿಯೋಸ್ಗೆ ವಾಚ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಸಹ ಆ್ಯಡ್ ಆಗ್ತಾರೆ. ಈ ವೀಡಿಯೋಸು, ಲಾಂಗ್ ವೀಡಿಯೋಸ್ ಅನ್ನೋದು, ಈಗ ಟೆಕ್ ಚಾನಲ್ ಓಪನ್ ಮಾಡಿರ್ತಾರಲ್ಲ, ಸೊ ಅವ್ರಿಗಾದರೆ ಲಾಂಗ್ ವೀಡಿಯೋಸ್ ಇಟ್ಟರೆ ಬೆಟರ್ ಆಗಿರುತ್ತೆ. ಬಟ್ ನಾವು ವ್ಲಾಗ್ಸ್ ಆ ಥರ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಡೈಲಿ ವೀಡಿಯೋಸ್ ಇಡೋದ್ರಿಂದ ನೋಡೋರು ವ್ಯೂವರ್ಸ್ಗೆ ಒಂಥರ ಇಂಪ್ರೆಷನ್ ಕಡಿಮೆ ಆಗುತ್ತೆ ನಮ್ಮ ಚಾನಲ್ಗೆ. ಸೊ ಸಬ್ಸ್ಕ್ರೈಬರ್ಸ್ ಸಹ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಶಾರ್ಟ್ಸ್ ಬೆಟರ್. ಅದ್ರ ಜೊತೆಗೆ ವೀಡಿಯೋಸ್ ಸ್ವಲ್ಪ ಆ ಥರ ಇರಬೇಕು ಯಾಕಂದರೆ ನಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಲ್ಲ. ಸೊ ಅದರಿಂದ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು, ನಾವು ಲಾಂಗ್ ಡೇಸ್ ಇಡ್ತಾ ಇದ್ದೀವಪ್ಪ ಅಂತ ಅಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ಕಂಟೆಂಟ್ ಇರಬೇಕು. ಸೊ ಲೈಕ್ ಕಂಟೆಂಟ್ ಇಲ್ಲಪ್ಪ ಅಂದರೂ ಸ್ವಲ್ಪ ಹಂಗೆ ಸರ್ಪ್ರೈಸ್, ಆ ಥರ ಶಾಕಿಂಗ್, ಇಲ್ಲಾಂದರೆ ಏನಾದರೂ ಇಂಟ್ರೆಸ್ಟಿಂಗ್ ನ್ಯೂಸ್ ಆ ಥರ ಇದ್ದರೆ ನಮ್ಮ ಲಾಂಗ್ ವೀಡಿಯೋಸ್ ಸಹ ಕ್ಲಿಕ್ ಆಗ್ತವೆ. ಸೊ ವಾಚ್ ಅವರ್ಸ್ ಅನ್ನೋದು ಬೇಗ ಆ್ಯಡ್ ಆಗುತ್ತೆ, ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು, ಈಗ ಯೂಟ್ಯೂಬಲ್ಲೇ ನೋಡ್ತಾ ಇರ್ತೀವಿ, ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಡ್ತೀವಿ, ಈ ಥರ ಇರುತ್ತೆ, ಈ ಥರ ಮಾಡ್ತೀವಿ ಅಂತಂದು. ಆದರೆ ನಮಗೆ ಸ್ವಲ್ಪ ಅಮೌಂಟ್ ಪೇ ಮಾಡಿ ನಾವು ವಾಚ್ ಅವರ್ಸ್ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ. ಅವರೇನು ಸುಮ್ಮನೆ ಕಂಪ್ಲೀಟ್ ಮಾಡಿಕೊಡಲ್ಲ, ನಾವು ಪೇ ಮಾಡಬೇಕಾಗುತ್ತೆ. ಸೊ ಆ ಥರ ಮಾಡಿದೆ ಸುಮ್ಮನೆ ಅಮೌಂಟ್ ಯಾಕೆ ವೇಸ್ಟ್ ಮಾಡ್ಕೊತೀರಾ? ಅಮೌಂಟ್ ವೇಸ್ಟ್ ಮಾಡ್ಕೊಂಡೆ ನಾವೇ ನಮ್ಮ
ಚಾನಲ್ ವಾಚರ್ಸ್ನ ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡ್ಕೋಬೋದು ನಾವೇ. ಲೈಕ್ ಈಗ ನಮ್ಮ ಮನೆಯಲ್ಲೇ ಬೇಕಂದರೆ ಒಂದು ಫೋಟೋ, ಈಗ ಫಾದರ್ದೊಂದು, ಮದರ್ದೊಂದು ಫೋನು, ಸಿಸ್ಟರ್ದೊಂದು ಫೋನು ಈಗ ಇದ್ದೇ ಇರುತ್ತೆ. ಸೊ ಅವ್ರದ್ದೆಲ್ಲ ಇನ್ನೂ ಡಾಟಾ ಇರುತ್ತಲ್ಲ, ನೈಟ್ ಟೈಮ್ ಆನ್ ಮಾಡಿಬಿಟ್ಟು ಅದು ಯಾವ ಥರ ಮಾಡ್ಬೇಕನ್ನೋದು ಬೇಕಂದರೆ ಕಮೆಂಟ್ ಮಾಡಿ, ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದರಲ್ಲಿ ಆನ್ ಮಾಡಿಬಿಟ್ಟು ನಾವು ವಾಚರ್ಸು ಗ್ಯಾದರ್ ಮಾಡ್ಕೊಬೋದು. ಈಗ ಅವರು ಕೇಳ್ತಾರಲ್ಲ, ಸೊ ಅವರು ಸಹ ಈಗ ಒಂದು ಸಿಸ್ಟಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಅದರಲ್ಲಿ ನಿಮ್ಮ ವೀಡಿಯೋಸ್ನ ಹಾಕ್ಬಿಟ್ಟು ಓಪನ್ ಮಾಡಿಬಿಟ್ಟು ವಾಚರ್ಸು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ನಾವು ಅಮೌಂಟ್ ಕೊಟ್ಬಿಟ್ಟು ನಮ್ಮ ಅಮೌಂಟ್ ಯಾಕೆ ವೇಸ್ಟ್ ಮಾಡ್ಕೋಬೇಕು? ಸೊ ನಮ್ಮ ವಾಚರ್ಸ್ನ ನಾವೇ ಗ್ಯಾದರ್ ಮಾಡ್ಕೊಬೋದು. ಇಲ್ಲ ಕಂಟೆಂಟ್ ಇರೋ ವೀಡಿಯೋಸ್ ಇಟ್ಟರೆ ನಮ್ಮ ವಾಚರ್ಸು ಬೇಗ ಇನ್ಕ್ರೀಸ್ ಆಗುತ್ತೆ ಮತ್ತು ಈಸಿಲಿ ಇನ್ಕ್ರೀಸ್ ಆಗುತ್ತೆ. ಈ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವೇನಾದರೂ ವೀಡಿಯೋಸ್ ಇಟ್ಟಿದ್ದೀರ ಅಂದರೆ ನಿಮ್ಮ ಚಾನಲ್ ಈಸಿಲಿ ಪರ್ಫೆಕ್ಟ್ಲಿ ಗ್ರೋತ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.